ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಕಾಲೇಜು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದರೆ, PUC ಸೈನ್ಸ್ ಓದಿ ಯಾರೆಲ್ಲ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದೆ ಮತ್ತು ಫಾರ್ಮಸಿ ಮಾಡಬೇಕು, B.Pharm ಆ ಥರದ್ದು ಫಾರ್ಮಸಿ ಮಾಡಬೇಕು ಅಂತ ಇರೋರಿಗೆ ಈ ಕಾಲೇಜು ಮತ್ತು ಈ ಕೋರ್ಸು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಇಂಡಿಯಾದ ಟಾಪ್ ಕಾಲೇಜಲ್ಲಿ ಇದು ಸಹ ಒಂದಾಗಿದೆ. ಅದು ಯಾವುದು ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ, ಅಂದರೆ ICT ಅಂತ ಕರೀತಾರೆ. ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಅಂತೇಳಿ ಇದು ಮುಂಬೈಯಲ್ಲಿದೆ. ಈ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಅಂದರೆ ಕ್ಯಾಟಗರಿ 1 ಡೀಮ್ಡ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಎ ಯೂನಿಕ್ ಇನ್ಸ್ಟಿಟ್ಯೂಟ್ ವಿಚ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಇನ್ ಅಕ್ಟೋಬರ್ 1933. ತುಂಬ ಹಳೆಯ ಕಾಲೇಜು. 1933ನಲ್ಲಿ ಯೂನಿವರ್ಸಿಟಿಯಿಂದ ಆಫ್ ಬಾಂಬೆನಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ನಿಯರ್ಲಿ 85 ಇಯರ್ಸ್ ಕಂಪ್ಲೀಟ್ ಮಾಡಿದೆ. ಅಂದರೆ ಕಾಲೇಜ್ ಸ್ಟಾರ್ಟ್ ಆಗಿ 89 ವರ್ಷ ಆಗಿದೆ. ಇಲ್ಲಿ ಏನು ವಿಶೇಷ ಅಂತಂದರೆ, ಫೋಕಸ್ಡ್ ಆನ್ ಟ್ರೈನಿಂಗ್ ಕೊಡ್ತಾರೆ, ರಿಸರ್ಚ್ ಫೀಲ್ಡ್ ಬಗ್ಗೆ ಗಮನ ಕೊಡ್ತಾರೆ. ಕೆಮಿಕಲ್ ಇಂಜಿನಿಯರಿಂಗಲ್ಲಿ ನಂಬರ್ 1 ಕಾಲೇಜ್ ಇನ್ ಇಂಡಿಯಾ ಅಂತಲೂ ಕರೀತಾರೆ. ಮತ್ತು ಫಾರ್ಮಾಸಿಟಿಕಲಲ್ಲೂ ಅಷ್ಟೇ ನಂಬರ್ 1 ಕಾಲೇಜ್ ಇನ್ ಇಂಡಿಯಾ. ನೀವು ಕೆಮಿಕಲ್ ಇಂಜಿನಿಯರಿಂಗು ಇಲ್ಲ ಫಾರ್ಮಾಸಿಟಿಕಲಲ್ಲಿ ಸೈಂಟಿಸ್ಟ್ ಆಗಬೇಕು ಅಂತಂದರೆ ಈ ಕಾಲೇಜಿಗೆ ಸೇರಿದ್ರೆ ಇಂಡಿಯಾದ ನಂಬರ್ 1 ಕಾಲೇಜ್ ಅಂತಲೂ ಕರೀತಾರೆ. ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಫಾರ್ಮಾಸಿಟಿಕಲ್ಸಲ್ಲಿ ಇದು ಒಂದು ಉತ್ತಮವಾದ ಕಾಲೇಜು. ಇದರದ್ದು ಒಟ್ಟು 3 ಬ್ರಾಂಚಸ್ ಇದೆ. ಎಲ್ಲೆಲ್ಲಿ ಬರುತ್ತೆ ಅಂದರೆ, ಮೈನ್ ಬ್ರಾಂಚ್ ಬಂದು ಮುಂಬೈಯಲ್ಲಿದೆ, ಮತ್ತು ಇನ್ನೊಂದು ಭುವನೇಶ್ವರಲ್ಲಿದೆ, ಇನ್ನೊಂದು ಜಲಾನದಲ್ಲಿ ಇದೆ. ಈ ಥರದ್ದು 3 ಬ್ರಾಂಚಸ್ನ ಇದು ಮಾಡ್ಕೊಂಡಿದೆ. ಇದಕ್ಕೆ ಅಂದರೆ ಈ ಕಾಲೇಜ್ಗೆ 3 ಪದ್ಮವಿಭೂಷಣ, 8 ಪದ್ಮಭೂಷಣ ಮತ್ತು 8 ಪದ್ಮಶ್ರೀ ಅವಾರ್ಡ್ನ ತಗೊಂಡಿದೆ. ಮತ್ತು 2 ಫೆಲೋಸ್ ಆಫ್ ರಾಯಲ್ ಸೊಸೈಟಿ, ಅಂದರೆ ನಮ್ಮ ಇಂಡಿಯಾದಲ್ಲಿ ಬಂದಿರೋ ಅಂಥ 5 ಇಂಜಿನಿಯರಿಂಗಿಗೆ ಬರೋ ಅಂಥ ಇದಕ್ಕೆ ಅವಾರ್ಡ್. ಇದು ಇಂಜಿನಿಯರ್ಸಿಗೆ ಕೊಡೋ ಅಂಥ ಅವಾರ್ಡ್. 5ರಲ್ಲಿ 2ನ್ನ ಈ ಕಾಲೇಜೇ ತಗೊಂಡಿದೆ. ಫೆಲೋಸ್ ಆಫ್ ರಾಯಲ್ ಸೊಸೈಟಿ ಅಂತ ಕರೀತಾರೆ. ಒಟ್ಟು ನಮ್ಮ ಇಂಡಿಯಾದಲ್ಲಿ 5 ಜನಕ್ಕೆ ಬಂದಿದೆ. ಅದರಲ್ಲಿ 2 ಈ ಕಾಲೇಜ್ಗೆ ಸಿಕ್ಕಿದೆ. ಮತ್ತು ಸೆವರಲ್ ಫೆಲೋಶಿಪ್ಸ್ ಇದೆ. FNA, FNASC, FNAE, FRSC, ಈ ಥರ ತುಂಬ ಫೆಲೋಶಿಪ್ ಸಿಗ್ತದೆ. ಸ್ಕೋಪ್ಸ್ ಆಫ್ ಅವಾರ್ಡ್, ಫ್ಯಾಕಲ್ಟಿ ಟಾಪ್ 10 ಕೆಮಿಕಲ್ ಇಂಜಿನಿಯರಿಂಗಲ್ಲಿ ಟಾಪ್ ಮೋಸ್ಟ್ ಫ್ಯಾಕಲ್ಟಿನ ಹೊಂದಿರೋ ಅಂಥ ಕಾಲೇಜು. ಮತ್ತು ಇದಕ್ಕೆ ತುಂಬ ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಅಂದರೆ ರ್ಯಾಂಕ್ಸ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಸರ್ಟಿಫಿಕೇಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತೇಳಿ NIRF ಅಂತ ಒಂದು ಸಂಸ್ಥೆ ಇದೆ. ಅದು ರ್ಯಾಂಕ್ಸ್ನ ಕೊಡುತ್ತೆ. ಅದರಲ್ಲಿ ಈ ಕಾಲೇಜ್ ಪಡೆದಿರೋ ಅಂಥ ರ್ಯಾಂಕ್ಗಳು ಯಾವ್ಯಾವು ಅಂದರೆ, ನ್ಯಾಷನಲ್ ರ್ಯಾಂಕ್ 6 ಇನ್ ಅಟಲ್ ಇನ್ವೇಷನ್ ರ್ಯಾಂಕಿಂಗ್ ಅಂತಲೇ ಹೇಳ್ತಾರೆ. ಅದೇ ರೀತಿ ನ್ಯಾಷನಲ್ ರ್ಯಾಂಕ್ 56 ಇನ್ ಓವರ್ ಆಲ್ ಕ್ಯಾಟಗರಿ, ನ್ಯಾಷನಲ್ ರ್ಯಾಂಕ್ 35 ಇನ್ ಯೂನಿವರ್ಸಿಟಿ ಕ್ಯಾಟಗರಿ, ನ್ಯಾಷನಲ್ ರ್ಯಾಂಕ್ 41 ಇನ್ ಇಂಜಿನಿಯರಿಂಗ್ ಕ್ಯಾಟಗರಿ, ನ್ಯಾಷನಲ್ ರ್ಯಾಂಕ್ 5 ಇನ್ ಫಾರ್ಮಸಿ ಕ್ಯಾಟಗರಿ, ನ್ಯಾಷನಲ್ ರ್ಯಾಂಕ್ಡ್ 40 ಇನ್ ರಿಸರ್ಚ್ ಕ್ಯಾಟಗರಿ. ಒಂದು ವರ್ಷದಲ್ಲೇ ಅಷ್ಟೊಂದು ಅವಾರ್ಡ್, ಅಂದರೆ 2024ಅಲ್ಲೇ ಅಷ್ಟೊಂದು ಅವಾರ್ಡ್ನ ತಗೊಂಡಿರೋ ಅಂಥ ಕಾಲೇಜ್ ಇದು. ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಎಲ್ಲ ಬರ್ತವೆ ಅಂತಂದರೆ, ಕೆಮಿಕಲ್ ಇಂಜಿನಿಯರಿಂಗ್ ಬರುತ್ತೆ, ಫೈಬರ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಫುಡ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಆಯಿಲ್ ಆ್ಯಂಡ್ ಸರ್ಫೆಕೆಂಟ್ಸ್ ಟೆಕ್ನಾಲಜಿ, ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪಾಲಿಮರ್ ಆ್ಯಂಡ್ ಸರ್ಫೇಸ್ ಇಂಜಿನಿಯರಿಂಗ್, ಬಯೋಲಜಿಕಲ್ ಸೈನ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಮಾರಲ್ ಇಂಜಿನಿಯರಿಂಗ್ ಅಂತೇಳಿ ಬರ್ತದೆ. ಇದರಲ್ಲಿ ಬ್ಯಾಚುಲರ್ಸ್ ಆಫ್ ಪ್ರೋಗ್ರಾಮ್ಸ್ ಅಂದರೆ UG, ಅಂದರೆ ಡಿಗ್ರಿ ಕೋರ್ಸಸ್ಸು ಸಹ ಇದೆ. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ, ಬ್ಯಾಚುಲರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತೇಳಿದೆ, B ಕೆಮಿಕಲ್ ಇಂಜಿನಿಯರಿಂಗ್ ಅಂತಲೂ ಕರೀತಾರೆ. ಒಟ್ಟು 30 ಸೀಟ್ಸ್ನ ಪ್ರತಿ ವರ್ಷ ತಗೋತಾರೆ. ಅದೇ ರೀತಿ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂದರೆ B.Pharm, ಅದಕ್ಕೆ 30 ಸೀಟ್ಸ್ನ ತಗೊತಾರೆ. ಬ್ಯಾಚುಲರ್ ಆಫ್
ಟೆಕ್ನಾಲಜಿ ಅಂದರೆ ಬಿ ಟೆಕ್, ಅಂದರೆ ಇಲ್ಲಿ ಒಂದೊಂದು ತುಂಬ ಕೋರ್ಸ್ ಇದೆ. ಅದರಲ್ಲಿ 16 to 34 ಸೀಟ್ಸ್ ಅದರೊಳಗಡೆ ತಗೋತಾರೆ ತುಂಬ. ಆದರೆ ಬಿ ಟೆಕ್ಕಲ್ಲಿ ತುಂಬ ಪಾಲಿಮರ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಸರ್ಫೇಸ್ ಕೋಟಿಂಗ್ ಟೆಕ್ನಾಲಜಿ, ಫಾರ್ಮಾಸ್ಯೂಟಿಕಲ್, ಕೆಮಿಕಲ್ ಆ್ಯಂಡ್ ಟೆಕ್ನಾಲಜಿ, ಈ ಥರ ಫುಡ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಈ ಥರದ ಕೋರ್ಸ್ ಎಲ್ಲ ಇದ್ದಾವೆ. ಇವೆಲ್ಲ ಬಿ ಟೆಕ್ಕಿಗೆ ಬರ್ತವೆ. ಇಲ್ಲಿ 16 to 34 ಸೀಟ್ಸ್ನ ತಗೊತಾರೆ. ಮೇಜರಾಗಿ ಬ್ಯಾಚುಲರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗು 30 ಸೀಟ್ಸ್ ಇರುತ್ತೆ, ಬ್ಯಾಚುಲರ್ ಆಫ್ ಫಾರ್ಮಸಿ 36. ಇವೆರಡು ಟಾಪ್ ಮೋಸ್ಟ್ ಬ್ರಾಂಚ್ ಇಂದ ಇಂಡಿಯಾ. ಅದರಲ್ಲಿ ಈ ಕಾಲೇಜು ನಂಬರ್ 1 ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಫಾರ್ಮಾಸ್ಯೂಟಿಕಲಲ್ಲಿ ನಂಬರ್ 1 ಕಾಲೇಜ್ ಇನ್ ಇಂಡಿಯಾ ಅಂತಲೂ ಕರೀತಾರೆ. ಮಾಸ್ಟರ್ಸ್ ಪ್ರೋಗ್ರಾಮು ಇದೆ. ಯಾರೆಲ್ಲ ಈಗ ಡಿಗ್ರಿ ಮುಗಿಸಿದಿರಿ, ಮಾಸ್ಟರ್ಸ್ ಇಲ್ಲಿ ಓದಬೇಕು ಅಂತಿರೋರಿಗೆ ಇಲ್ಲಿ ಬೇಕಾದ್ರೆ ಸೇರ್ಕೋಬೋದು. ಮಾಸ್ಟರ್ಸ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಇದೆ, 30 ಸೀಟ್ಸ್ ಇದೆ. ಮಾಸ್ಟರ್ ಆಫ್ ಫಾರ್ಮಸಿನೂ ಇದೆ, 18 ಸೀಟ್ಸ್ ಇದೆ. ಮಾಸ್ಟರ್ ಆಫ್ ಟೆಕ್ನಾಲಜಿ MTech ಇದೆ, 18 ಸೀಟ್ಸು. ME ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಅಂತ ಇದೆ. MSc ಕೆಮಿಸ್ಟ್ರಿ ಮಾಡ್ಬೋದು, ಫಿಸಿಕ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು, ಟೆಕ್ಸ್ಟೈಲ್ ಕೆಮಿಸ್ಟ್ರಿ, ಈ ಥರದ್ದು ಒಂದೊಂದು ಬ್ರ್ಯಾಂಚ್ಗೂ 20 ಸೀಟ್ಸ್ನ ತಗೋತಾರೆ. ಮಾಸ್ಟರ್ಸ್ ಪ್ರೋಗ್ರಾಮ್ ಬೇಕಾದ್ರೂ ಮಾಡ್ಬೋದು. PhD ಮಾಡಬೇಕು ಅಂದರೆ ಅವರು ಸಹ ಇಲ್ಲಿ ಜಾಯ್ನ್ ಆಗ್ಬೋದು. PhD ಆ್ಯಂಡ್ ಡೈರೆಕ್ಟ್ PhD ಅಂತ ಬರುತ್ತೆ. ಇಲ್ಲ PhD ಇನ್ ಫಾರ್ಮಸಿ ಮಾಡ್ಬೋದು, PhD ಇನ್ ಟೆಕ್ ಇನ್ ಇಂಜಿನಿಯರಿಂಗ್, PhD ಇನ್ ಸೈನ್ಸ್ ಅಂದರೆ ಹೇಳಿದ್ವಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲೂ ಸಹ ಮಾಡ್ಬೋದು. ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೋನೂ ಇದೆ, ಕೆಮಿಕಲ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅದಕ್ಕೆ 10 ಸೀಟ್ಸ್ನ ಮೀಸಲಿಟ್ಟಿದ್ದಾರೆ. ಇಲ್ಲೆಲ್ಲ ಸೇರ್ಕೋಬೇಕಂದ್ರೆ ಎಲಿಜಿಬಿಲಿಟಿ ಏನು ಅಂದರೆ ಬ್ಯಾಚುಲರ್ ಪ್ರೋಗ್ರಾಮ್ಸ್ಗೆ 2nd PUC PCMB ಆಗಿದ್ರೆ ಸಾಕು. ಮಾಸ್ಟರ್ಸ್ ಪ್ರೋಗ್ರಾಮ್ಗೆ BE, BTech, BSc, B.Pharm ಆಗಿರಬೇಕು. PhD ಮಾಡಬೇಕು ಅಂದರೆ ME, MTech, MSc, M.Pharm ಓದಿದರೆ ಅಲ್ಲಿ PhDಗೆ ಜಾಯ್ನ್ ಆಗ್ಬೋದು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ವ್ಯಾಲಿಡ್ ಗೇಟ್ ಮತ್ತು ಕೆಲವೊಂದಕ್ಕೆ ಎಲ್ಲ ಎಕ್ಸಾಮ್ಸ್ ನಡೆಯುತ್ತೆ, ಆ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ. ರಿಸರ್ವ್ಡ್ ಕ್ಯಾಟಗರಿ ಇರೋರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಕ್ಯಾಸ್ಟ್ ವ್ಯಾಲಿಡಿಟಿ, ಮತ್ತು ನಾನ್ ಕ್ರಿಮಿನಲ್ ಲೇಯರಲ್ಲಿ NCL, ಮೈಗ್ರೇಷನ್ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, SLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕಾರ್ಡ್. ಅಂದರೆ ಇದಕ್ಕೆ ಸೇರಬೇಕಂದ್ರೆ ಕೆಲವೊಂದು ಎಕ್ಸಾಮ್ಸ್ ಮಾಡ್ತಾರೆ, ಎಂಟ್ರೆನ್ಸ್ ಎಕ್ಸಾಮು. ಆ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಮಾರ್ಕ್ಸ್ ಸ್ಕೋರ್ ಬೇಕಾಗುತ್ತೆ. ಬ್ಯಾಚುಲರ್ ಡಿಗ್ರಿಗೆ ಏನು ಫೀಸ್ ಇದೆ ಇಲ್ಲಿ ಅಂದರೆ ವರ್ಷಕ್ಕೆ 70,000ದಿಂದ 1,00,000ವರೆಗೂ ಇದೆ. ಅದೇ ಥರ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಗೂ ಅಷ್ಟೇ 1,00,000ದಿಂದ 1,10,000ವರೆಗೂ ಇದೆ. ಮಾಸ್ಟರ್ಸ್ ಅಂದರೆ MSc ಮಾಡಬೇಕು ಅಂದರೆ 75,000ದಿಂದ 85,000 ಇದೆ. ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಏನಾರ ಮಾಡ್ತೀನಿ ಅಂದರೆ 70,000ದಿಂದ 80,000ವರೆಗೂ ಇದೆ. ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಅಂದರೆ ಬೇಸಿಸ್ ಆನ್ ಇನ್ಸ್ಟಿಟ್ಯೂಟ್ ಲೆವೆಲ್ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಜೊತೆಗೆ ಇಂಟರ್ವ್ಯೂ ಇರುತ್ತೆ. ಅದರಲ್ಲೆಲ್ಲ ಕ್ವಾಲಿಫೈ ಆಗಬೇಕು. ಮಿನಿಮಮ್ ಮಾರ್ಕ್ಸ್ 50%ಗಿಂತ ಜಾಸ್ತಿ ಇರಬೇಕು. ಅಂದರೆ UGಗೆ ಹೋಗೋರು PUC ಮಾರ್ಕ್ಸ್ ತಗೋತಾರೆ, ಮಾಸ್ಟರ್ ಡಿಗ್ರಿಗೆ ಹೋಗ್ಬೇಕಾದ್ರೆ ಡಿಗ್ರಿ ತಗೋತಾರೆ, PhDಗೆ ಹೋಗ್ಬೇಕು ಅಂದರೆ ಮಾಸ್ಟರ್ ಡಿಗ್ರಿದು 50% ಈ ಥರ ತಗೊತಾರೆ. ಸೆಲೆಕ್ಷನ್ ಕ್ಯಾಂಡಿಡೇಟ್ಸು ಸ್ಟ್ರಿಕ್ಟ್ಲಿ ಏನಾಗಿರಬೇಕು, ಮೆರಿಟ್ ಬೇಸ್ಡ್ ಮೇಲೆ ತಗೊತಾರೆ. ಜೊತೆಗೆ ಇಂಟ್ರ್ಯೂ ಪರ್ಫಾರ್ಮೆನ್ಸ್ ಏನಿದೆ ನೋಡ್ಬಿಟ್ಟು ಅದ್ರ ಮೇಲೆ ತಗೊತಾ ಹೋಗ್ತಾರೆ. ದ ಲೀಸ್ಟ್ ಆಫ್ ಕ್ವಾಲಿಫೈಯಿಂಗ್ ಕ್ಯಾಂಡಿಡೇಟ್ಸ್ ಏನು ಬರ್ತಾರೆ ಆ ಮಾರ್ಕ್ಸ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಂಟ್ರ್ಯೂನಲ್ಲಿ 70:30 ಇಂಟ್ರ್ಯೂನ ಕರೀತಾರೆ. ಅದೇ ರೀತಿ ಅಪ್ಲಿಕೇಶನ್ ಪ್ರೋಸೆಸ್ ಏನಿರುತ್ತೆ ಅಂದರೆ ಆನ್ಲೈನಲ್ಲಿ ಹೋದಾಗ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಎಜುಕೇಷನ್ ಡೀಟೇಲ್ಸ್ ಕೇಳ್ತಾರೆ, ಎಂಟ್ರೆನ್ಸ್ ಎಕ್ಸಾಮ್ ಡೀಟೇಲ್ಸ್ ಯಾವ್ದು ಬರೆದಿದ್ದಾರೆ ಅದನ್ನು ಕೇಳ್ತಾರೆ, ಅಪ್ಲೋಡ್ ಸ್ಕ್ಯಾನಡ್ ಡಾಕ್ಯುಮೆಂಟ್ಸ್ ಮಾಡಬೇಕು, ಪೇಮೆಂಟ್ ಡೀಟೇಲ್ಸ್ ಇರುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಆಯಿತಾ, ಇಷ್ಟೆಲ್ಲ ಮಾಹಿತಿ ನಿಮಗೆ ಇವತ್ತು ಕೊಟ್ಟಿದ್ದೀನಿ. ಯಾವುದಂದರೆ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ICT ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಮುಂಬೈಯಲ್ಲಿರೋ ಅಂಥ ಕಾಲೇಜು ನಂಬರ್ 1 ಕಾಲೇಜ್ ಇನ್ ಕೆಮಿಕಲ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಕಾಲೇಜು. 1933ನಲ್ಲಿ ಸ್ಟಾರ್ಟ್ ಆಗಿರೋದು, ನಿಯರ್ಲಿ 89 ಇಯರ್ಸ್ ಆಗಿದೆ ಕಾಲೇಜ್ ಓಪನ್ ಆಗಿ. ತುಂಬ ಉತ್ತಮವಾದ ಫ್ಯಾಕಲ್ಟಿನ ಹೊಂದಿರೋ ಅಂಥ ಕಾಲೇಜು. ರ್ಯಾಂಕಿಂಗ್ನಲ್ಲೂ ಅಷ್ಟೇ ಪ್ರತಿ ವರ್ಷ ತುಂಬ ಅವಾರ್ಡ್ಸ್ ತೊಗೊಂಡಿರೋ ಅಂಥ ಕಾಲೇಜು. ಯಾರೆಲ್ಲ ಫಾರ್ಮಾಸ್ಯೂಟಿಕಲಿಗೆ ಸೇರ್ಕೋಬೇಕು ಅಂದರೆ ಫಾರ್ಮಸಿಗೆ ಸೇರಬೇಕು ಅಂತಿದ್ದೀರಿ, ಇಲ್ಲ ಕೆಮಿಸ್ಟ್ರಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಕಾಲೇಜ್ಗೆ
ಜಾಯಿನ್ ಆಗ್ಬೋದು. ಇದು ಮತ್ತು ಪ್ಲೇಸ್ಮೆಂಟು ಅಷ್ಟೇ 100% ಪ್ಲೇಸ್ಮೆಂಟ್ ಇರೋ ಅಂಥ ಕಾಲೇಜು. ತುಂಬ ಕಂಪ್ನಿಗಳು ಈ ಕಾಲೇಜ್ಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರ್ತವೆ. 100% ಪ್ಲೇಸ್ಮೆಂಟ್ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ತುಂಬ ಕಂಪ್ನೀಸ್ ಬಂದು ಇಲ್ಲಿ ಫೈನಲ್ ಇಯರಲ್ಲಿ ಲಾಸ್ಟ್ ಸೆಮ್ಮಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಕೊಂಡು ಇದನ್ನಲ್ಲಿ ಜಾಬ್ಸ್ನ ಕೊಡ್ತಾ ಇದ್ದಾರೆ. 100% ಪ್ಲೇಸ್ಮೆಂಟ್ ಇರೋ ಅಂಥ ಕಾಲೇಜು ಕೊಡ್ತಾ ಇರೋ ಅಂಥ ಕಾಲೇಜು. ಉತ್ತಮವಾದ ಕೋರ್ಸ್ ಇದೆ.